ಕೃಷ್ಣ ಮತ್ತು ಸುಧಾಮರ ಗೆಳೆತನ ಎಷ್ಟು ಮಹತ್ವವಾದದ್ದೆಂದರೆ ಅದು ಗೆಳೆತನದ ಪ್ರತಿಯೊಂದು ಸನ್ನಿವೇಶಗಳಿಗೆ ನಿದರ್ಶನವಾಗಿದೆ. ಸುಧಾಮನು ಶ್ರೀಕೃಷ್ಣನ ಆಪ್ತ ಸ್ನೇಹಿತ ಮತ್ತು ಭಕ್ತನಾಗಿದ್ದನು. ಅವನು ಬಡ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವನಾಗಿದ್ದನು. ಕೃಷ್ಣ ಮತ್ತು ಸುಧಾಮರು ಬಾಲ್ಯದಲ್ಲಿ ಕೂಡಿ ಆಡಿ ಬೆಳೆದಿದ್ದರು. ಸಾಂದೀಪನಿ ಮುನಿಗಳ ಶಾಲೆಯಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದ್ದರು. ಅವರು ಬೆಳೆದಂತೆ ಕೃಷ್ಣನು ರುಕ್ಮಿಣಿಯನ್ನು ಮದುವೆಯಾದನು ಮತ್ತು ದ್ವಾರಕೆಯ ರಾಜನಾದನು. ಮತ್ತು ಸುಧಾಮನು ಸರಳ ಬ್ರಾಹ್ಮಣ ಹುಡುಗಿಯನ್ನು ಮದುವೆಯಾಗಿ ಲೌಕಿಕ ಸುಖಗಳನ್ನು ತೊರೆದು ಭಗವಂತನನ್ನು ಪೂಜಿಸುವ ಮೂಲಕ ಸರಳ ಜೀವನವನ್ನು ನಡೆಸುತ್ತಿದ್ದನು. ಅವನಿಗೆ 2 ಮಕ್ಕಳಿದ್ದರು. ಆದರೆ ಅವನ ಕಠಿಣ ಜೀವನದಿಂದಾಗಿ ಅವನು ಬಡವನಾಗಿಯೇ ಉಳಿದನು. ಕಳಪೆ ಜೀವನ ಪರಿಸ್ಥಿತಿಗಳಿಂದ ಬೇಸತ್ತು ದುಃಖಿತನಾಗಿ ಒಂದು ದಿನ ಸುಧಾಮನ ಹೆಂಡತಿ ಶ್ರೀಕೃಷ್ಣನಿಂದ ಸಹಾಯ ಕೇಳಿದಳು. ಸುಧಾಮನು ಪ್ರಾಮಾಣಿಕ ಮತ್ತು ನಿಸ್ವಾರ್ಥಿ ಪುರುಷನಾಗಿದ್ದರಿಂದ ಮುಂದೆ ಹೋಗಿ ತನ್ನ ಸ್ನೇಹಿತನ ಸಹಾಯ ಕೇಳಲು ನಾಚಿಕೆ ಪಟ್ಟನು. ಅವನ ಹೆಂಡತಿಯ ಒತ್ತಾಯದ ನಂತರ ಸುಧಾಮನು ಶ್ರೀಕೃಷ್ಣನನ್ನು ಭೇಟಿಯಾಗಲು ಮುಂದುವರಿಯಲು ನಿರ್ಧರಿಸಿದನು. ಆದಾಗ್ಯೂ ಅವನು ಎಷ್ಟೋ ವರ್ಷಗಳ ನಂತರ ನನ್ನ ಹಳೆಯ ಸ್ನೇಹಿತನನ್ನು ಖಾಲಿ ಕೈಯಲ್ಲಿ ಭೇಟಿಯಾಗುವುದು ಒಳ್ಳೆಯದಲ್ಲ ಎಂದು ಹೇಳಿದನು. ಸುಧಾಮನ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತೆಂದರೆ ಅವನ ಬಳಿ ಕೃಷ್ಣನಿಗೆ ಒಯ್ಯಲು ಏನೂ ಇರಲಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಒಪ್ಪತ್ತಿನ ಊಟಕ್ಕೂ ಪರದಾಡುವಂತಿತ್ತು. ಹಾಗಿದ್ದಾಗ ಕೃಷ್ಣನಿಗೆ ಒಯ್ಯಲು ನನ್ನ ಬಳಿ ಏನೂ ಇಲ್ಲವೆಂದು ಹೆಂಡತಿಗೆ ಹೇಳುವಾಗ ಮನೆಯಲ್ಲಿದ್ದ 1 ಹಿಡಿ ಅವಲಕ್ಕಿಯನ್ನೇ ಒಂದು ಚೀಲದಲ್ಲಿ ಹಾಕಿ ಒಯ್ಯಲು ತೀರ್ಮಾನಿಸಿದನು. ಎಷ್ಟೋ ವರ್ಷಗಳ ನಂತರ ಕೃಷ್ಣನನ್ನು ಭೇಟಿ ಮಾಡಲು ಹೊರಟ ಸುಧಾಮ ಅರಮನೆಯನ್ನು ತಲುಪಿದ ತಕ್ಷಣ ಕೃಷ್ಣನು ಅವನನ್ನು ತುಂಬಾ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸಿ ಬರಮಾಡಿಕೊಂಡನು. ಕೃಷ್ಣನು ಸುಧಾಮನನ್ನು ತನ್ನ ಸಿಂಹಾಸನದ ಮೇಲೆ ಕೂರಿಸಿದನು ಮತ್ತು ಅವನಿಗೆ ವಿಶ್ರಾಂತ ನೀಡಲು ಅವನ ದಣಿದ ಪಾದಗಳನ್ನು ಶ್ರೀಗಂಧ ಮತ್ತು ಬೆಚ್ಚಗಿನ ನೀರಿನಿಂದ ತೊಳೆದನು. ಬಾಲ್ಯದಲ್ಲಿ ಸಾಂದೀಪನಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಕಳೆದ ಕ್ಷಣಗಳೆಲ್ಲವನ್ನೂ ನೆನಪಿಸಿಕೊಂಡರು. ಆ ವೈಭವವನ್ನು ನೋಡಿ ಸುಧಾಮನಿಗೆ ಆಶ್ಚರ್ಯವಾಯಿತು. ಕೃಷ್ಣನ ಆತಿಥ್ಯ ಮತ್ತು ಪ್ರೀತಿ ಅವನನ್ನು ಸಂತೋಷಪಡಿಸಿತು. ಕೃಷ್ಣನು ಸುಧಾಮನಿಗೆ ಉಡುಗೊರೆಯಾಗಿ ಬೆಲೆ ಬಾಳುವ ವಸ್ತುಗಳನ್ನು ಕೊಡಲು ಮುಂದಾದಾಗ ಸುಧಾಮನು ಆ ಭವ್ಯತೆಯನ್ನು ನೋಡಿ ಉಡುಗೊರೆಯನ್ನು ತೆಗೆದುಕೊಳ್ಳಲು ಅವನಿಗೆ ಮುಜುಗರವಾಯಿತು. ಹಾಗೆ ಸುಧಾಮನು ತಂದಿದ್ದ 1 ಹಿಡಿ ಅವಲಕ್ಕಿ ಚೀಲವನ್ನು ಸೊಂಟಕ್ಕೆ ಕಟ್ಟಿದ್ದ. ಅದನ್ನು ಕೃಷ್ಣನಿಗೆ ಕೊಡಲು ಹಿಂಜರಿದನು. ಕೃಷ್ಣನ ವೈಭವವನ್ನು ನೋಡಿ ನಾನು ತಂದ 1 ಹಿಡಿ ಅವಲಕ್ಕಿ ಕೃಷ್ಣನಿಗೆ ಏನೂ ಅಲ್ಲ ಎಂದು ಭಾವಿಸಿದನು. ಅವನು ಮೃಷ್ಟಾನ್ನವನ್ನೇ ಊಟ ಮಾಡುವಾಗ ಈ ಅವಲಕ್ಕಿ ಕೊಡಲು ನಾಚಿಕೆಯಾಗಿ ಚೀಲವನ್ನು ಮರೆಮಾಚಿದನು. ಸುಧಾಮನನ್ನೇ ಗಮನಿಸುತ್ತಿದ್ದ ಶ್ರೀಕೃಷ್ಣನು ಸೊಂಟಕ್ಕೆ ಕಟ್ಟಿದ ಚೀಲವನ್ನು ಸುಧಾಮನಿಂದ ಕೇಳಿ ಪಡೆದನು ಮತ್ತು ಅವನು ತಂದಿದ್ದ ಆ ಅವಲಕ್ಕಿಯನ್ನು ತುಂಬಾ ಶ್ರೇಷ್ಠವೆಂದು ಸಂತೋಷದಿಂದ ಸವಿದು ಅದು ಅವನ ಬಳಿ ಇದ್ದ ಅತ್ಯುತ್ತಮ ವಸ್ತು ಎಂದು ಹೇಳಿದನು ಮತ್ತು ಸುಧಾಮನಿಗೆ ಧನ್ಯವಾದ ಹೇಳಿದನು. ಸುಧಾಮನ ಜೊತೆ ಊಟ ಮಾಡುವಂತೆ ಕೇಳಿಕೊಂಡನು. ಇಬ್ಬರು ಊಟ ಮಾಡಲು ಕುಳಿತಾಗ ಅದನ್ನು ಸೊಗಸಾದ ಚಿನ್ನದ ತಟ್ಟೆಯಲ್ಲಿ ಮೃಷ್ಟಾನ್ನವನ್ನು ಬಡಿಸಲಾಗಿತ್ತು. ಮನೆಯಲ್ಲಿ ಹಸಿದ ಮಕ್ಕಳನ್ನು ನೆನಪಿಸಿಕೊಂಡು ಸುಧಾಮನಿಗೆ ದುಃಖವಾಯಿತು. ಅವನು 2 ದಿನಗಳ ಕಾಲ ಕೃಷ್ಣನೊಂದಿಗೆ ಅರಮನೆಯಲ್ಲಿ ಇದ್ದನು. ಆದರೆ ಕೃಷ್ಣನಲ್ಲಿ ಯಾವುದೇ ಸಹಾಯ ಕೇಳಲು ಸಾಧ್ಯವಾಗಲಿಲ್ಲ. 3ನೇ ದಿನ ಅವನು ಹೊರಡಲು ಸಿದ್ಧನಾದನು. ಹೊರಡುವಾಗ ಕೃಷ್ಣನು ಸುಧಾಮನನ್ನು ಅಪ್ಪಿಕೊಂಡು ಮತ್ತೆ ಭೇಟಿ ನೀಡುವಂತೆ ಕೇಳಿಕೊಂಡನು ಮತ್ತು ಸುಧಾಮನ ಮನಸ್ಸಿನ ದುಃಖವನ್ನು ಕೃಷ್ಣನು ಅರಿತಿದ್ದನು. ಅಷ್ಟೆಲ್ಲ ಕಷ್ಟವಿದ್ದರೂ ಯಾವುದೇ ಸಹಾಯ ಕೇಳದ ಗೆಳೆಯನ ಮೇಲೆ ಗೌರವ ಹೆಚ್ಚಾಯಿತು. ಅವರ ಪ್ರೀತಿ ಮತ್ತು ಆತಿಥ್ಯದಿಂದ ಪ್ರಭಾವಿತರಾದ ಸುಧಾಮ ಅವರಿಗೆ ಧನ್ಯವಾದ ಅಲ್ಲಿಂದ ಹೊರಟನು. ಊರಿಗೆ ಹಿಂತಿರುಗುವಾಗ ನಾನು ಏನು ತಂದಿದ್ದೇನೆ ಎಂದು ಹೆಂಡತಿ ಕೇಳಿದಾಗ ನಾನು ಏನು ಹೇಳಲಿ ಎಂದು ಯೋಚಿಸಿ ದುಃಖಪಟ್ಟನು. ಸುಧಾಮ ಮನೆಯ ಸಮೀಪ ಬಂದಾಗ ಗುಡಿಸಲು ಇಲ್ಲದಿರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು ಮತ್ತು ತನ್ನ ಹಳೆಯ ಗುಡಿಸಲಿನ ಬದಲು ಅದೇ ಸ್ಥಳದಲ್ಲಿ ಭವ್ಯವಾದ ಅರಮನೆ ನಿರ್ಮಾಣವಾಗುತ್ತಿರುವುದನ್ನು ಅವನು ನೋಡಿದನು. ಅವನು ಅರಮನೆ ಕಡೆಗೆ ನೋಡುತ್ತಿದ್ದಂತೆ ಸುಂದರವಾದ ಬಟ್ಟೆ ಧರಿಸಿ ಸೊಗಸಾಗಿ ಹೊರಬರುತ್ತಿರುವ ಹೆಂಡತಿ ಮಕ್ಕಳನ್ನು ನೋಡಿ ಅವನ ಕಂಗಳು ತುಂಬಿ ಬಂದಿತ್ತು. ಕೇಳದೆಯೇ ಇಂತಹ ಸಹಾಯ ಮಾಡಿದ ಗೆಳೆಯನ ಮೇಲೆ ಇನ್ನೂ ಗೌರವ ಹೆಚ್ಚಿತ್ತು. ಕೃಷ್ಣನ ಶಕ್ತಿಯೇ ಬಡತನ ಮತ್ತು ದುಃಖಗಳನ್ನು
ತೊಡೆದು ಹಾಕಲು ಸಹಾಯ ಮಾಡಿದೆ ಎಂದು ಅವಳು ಸುಧಾಮ ಹೇಳಿದಳು. ಕೃಷ್ಣನ ಪ್ರೀತಿ ಮತ್ತು ಕಾಳಜಿಯ ಬಗ್ಗೆ ಯೋಚಿಸುತ್ತಾ ಸುಧಾಮನ ಹೃದಯವು ಕೃತಜ್ಞತೆಯಿಂದ ತುಂಬಿ ಹೋಯಿತು ಮತ್ತು ಅವನ ಕಣ್ಣುಗಳು ಆನಂದದಿಂದ ಕಣ್ಣೀರು ಸುರಿಸಿದವು. ಹೀಗಾಗಿ ಗೆಳೆತನ ಸ್ನೇಹವು ಶ್ರೀಮಂತ ಮತ್ತು ಬಡತನವನ್ನು ನಂಬುವುದಿಲ್ಲ, ಅದು ಪ್ರೀತಿ ಮತ್ತು ಗೌರವವನ್ನು ಮಾತ್ರ ಬಯಸುತ್ತದೆ ಎಂದು ಕೃಷ್ಣ ಮತ್ತು ಸುಧಾಮರ ಗೆಳೆತನ ಜಗತ್ತಿಗೆ ತೋರಿಸಿಕೊಟ್ಟಿದೆ.